ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಸುದ್ದಿ ಒನ್ ನೀರು ಉಳಿಸಿ ಅಭಿಯಾನ ಏನು ನಡೀತಾ ಇದೆಯಲ್ಲ, ಖಂಡಿತ ಇದೊಂದು ಮಾದರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸಂಚಲನ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಸುದ್ದಿ ಒನ್ ಮಾಡ್ತಾಯಿದೆ. ನಮ್ಗೆ ಗೊತ್ತಿದೆ, ನೀರಿಗೋಸ್ಕರವಾಗಿ ನಾವು ಸಾಕಷ್ಟು ಕಷ್ಟ ಬೀಳ್ತಾ ಇದ್ದೇವೆ. ನಮಗೆ ಮೇಲ್ಜಲ ಖಾಲಿಯಾಗಿದೆ, ಅಂತರ್ಜಲ ಬರದಾಗಿದೆ. ಈಗ ಪಾತಾಳ ಗಂಗೆ ಹುಡುಕುವಂಥ ಪ್ರಯತ್ನದಲ್ಲಿ ನಾವೆಲ್ಲಿದ್ದೇವೆ. ಒಂದು ಮಳೆಯ ಏರುಪೇರು ಆಗ್ತಾಯಿದೆ, ಕಾಲಕ್ಕೆ ಬರ್ತಕ್ಕಂಥ ಮಳೆಗಳಲ್ಲಿ ವ್ಯತ್ಯಾಸಗಳಾಗಿದೆ. ಹವಾಮಾನ ಬದಲಾವಣೆಯಿಂದ ಬೀಳ್ತಕ್ಕಂಥ ಮಳೆ ಜಸ್ಟ್ ಅರ್ಧ ಗಂಟೆ ಒಳಗೆ 100 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ದಿನಗಳನ್ನ ನಾವು ನೋಡ್ತಾ ಇದ್ವಿ. ಮೊದಲೇ ನಂಬರ್ ಆಫ್ ಡೇಸ್, ಮೊದಲು 50-60 ಮಳೆ ದಿನಗಳಿತ್ತಲ್ಲ, ಅದು ದಿನಗಳು ಕಡಿಮೆ ಆಗಿ ಬಟ್ ಕ್ವಾಂಟಮ್ ಟೋಟಲ್ ಬರ್ತಕ್ಕಂಥ ಮಳೆ ಅಷ್ಟೇ ಬರ್ತಾಯಿದೆ. ಇಂಥದ್ದೆಲ್ಲ ನಮಗೆ ಚಾಲೆಂಜಸ್ ಇದೆ. ನಮಗೆ ನೀರು ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಮಕ್ಕಳಿಗೆ ಬೋರ್ವೆಲ್ಲಲ್ಲಿ ಅಂತ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಒಂದು ಗಾದೆ ಮಾತು ಹೇಳ್ತೀನಿ, ಏನಂದರೆ ತಾತನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ, ಮೊಮ್ಮಗನ ಕಾಲಕ್ಕೆ ಅಂತಂದರೆ ಬರಿದಾದ ಬೋರು, ಬರಿದಾದ ಬಾವಿ. ಇಂಥ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ ನಾವು. ಪ್ರತಿಯೊಬ್ಬರು ಇಷ್ಟು ಆದರೂ ನಮಗೆ ನೀರಿನ ಬಗ್ಗೆ ನಮಗೆ ಸಾಕ್ಷರತೆ ಅನ್ನೋದು ಬೆಳಿಬೇಕು. ಅದಕ್ಕೆ ನಾವು ಜಲ ಸಾಕ್ಷರತೆ ಅಂತ ಹೇಳ್ತೀವಿ. ಒಂದು ನೋಡ್ಬೋದು, ನಾವು ಈ ಭೂಮಿಯಲ್ಲಿರ್ತಕ್ಕಂಥ ನೀರಿನಲ್ಲಿ 80% ನೀರನ್ನ ಕೊಳವೆ ಬಾವಿ ಕೊರೆಯೋದ್ರ ಮುಖಾಂತರ ತೆಗೆದಿದೆ. ಸುಮಾರು ಭೂಮಿ ಹುಟ್ಟಿ ಕೋಟ್ಯಾಂತರ ವರ್ಷಗಳಾಗಿದೆ. ಕೋಟ್ಯಾಂತರ ವರ್ಷಗಳಿಂದ ಸಂಗ್ರಹ ಆಗಿರ್ತಕ್ಕಂಥ ಅಂತರ್ಜಲವನ್ನು ಕೇವಲ 60 ವರ್ಷಗಳಲ್ಲಿ ಬರೆದು ಮಾಡುವಂಥ ಕಾಲಘಟ್ಟಕ್ಕೆ ನಾವು ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರು ಇನ್ನೂ ಕಾಲ ಮಿಂಚಿಲ್ಲ. ನಾವು ಈಗೇನು ಪೆಟ್ರೋಲ್ ಡೀಸೆಲ್ಗೆ ನಾವೆಲ್ಲ ಇವತ್ತು ಓಡಾಡ್ತಿದ್ವಲ್ಲ, ಮುಂದಿನ ದಿನಗಳಲ್ಲಿ ಯುದ್ಧ ಆದರೆ ನೀರಿಗೋಸ್ಕರ ಅಂತ ಹೇಳ್ಬೋದು, ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವು ಜಲ ಸಾಕ್ಷರತೆ ತುಂಬ ಸರಳ. ನಮ್ಮ ಮನೆಯಲ್ಲಿ ಎಷ್ಟು ನೀರು ಬೇಕಾಗಿದೆ, ಎಷ್ಟು ಜನ ಇದ್ದೇವೆ, ಯಾವ ಬಳಕೆಗೆ ಅಂತ ನೀರು ಬೇಕು. ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿತ್ರದುರ್ಗದಲ್ಲಿ ನಮ್ಮ ಮನೆ ವಿದ್ಯಾನಗರಲ್ಲಿರ್ತಕ್ಕಂಥ ಮನೆಯಲ್ಲಿ 3 ನೀರಿನ ಮೂಲಗಳಿದೆ. ಒಂದು ಬೋರ್ವೆಲ್ ಇದೆ, ಮತ್ತು ಭದ್ರಾ ನೀರು ಬರುತ್ತೆ, ಪ್ಲಸ್ ನಮ್ಮ ಮನೆಯಲ್ಲಿ ಮಳೆ ನೀರು ಕೊಯ್ಲು ಮಾಡಿದ್ವಿ. 3 ನೀರು ತಗೊಂಡೋಗಿ ಲಯಬಲ್ ಪರೀಕ್ಷೆ ಮಾಡಿದ್ರೆ ಬೋರ್ವೆಲ್ ನೀರು 1050 ppm ಇದೆ, ಮಳೆ ನೀರು 34 ppm ಇದೆ, ಭದ್ರಾ ವಾಟರ್ 150 ppm ಇದೆ. ಹಾಗಾಗಿ ಇದನ್ನು ನಾವು ಡಿವೈಡ್ ಮಾಡ್ಕೊಂಡು ಕುಡಿಲಿಕ್ಕೆ, ಅಡುಗೆಗೆ ಮಳೆ ನೀರು, ಸ್ನಾನ ಮಾಡಲಿಕ್ಕೆ ಭದ್ರಾ ನೀರು, ಫ್ರೆಶಿಂಗ್ಗೆ ಬೋರ್ವೆಲ್ ನೀರು, ಈ ಥರದಲ್ಲಿ ನೀರಿನ ವಿಂಗಡಣೆ ನಾವು ಪ್ರತಿಯೊಬ್ಬರು ಮಾಡ್ಕೊಬೇಕು. ಯಾಕೆಂದರೆ ನಮಗೆ ನೀರೇ ಆರೋಗ್ಯ. ಹಾಗಾಗಿ ಪರಿಶುದ್ಧವಾದ ನೀರು ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಆಲೋಚನೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಯುದ್ಧೋಪಾದಿಯಲ್ಲಿ ನಮ್ಮ ಟೆರೇಸಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರನ್ನ ನಾವು ಜೋಪಾನ ಮಾಡಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ನಾವು ಹೇಳ್ಬೋದು, ಸರ್ ಚಿತ್ರದುರ್ಗದಲ್ಲಿ ಮಳೆ ನೀರು ಕೊಯ್ಲು ಹೇಗೆ ಸಾಧ್ಯ ಅಂತಂದೇಳಿ ಒಂದು ಲೆಕ್ಕಾಚಾರ ಹೇಳ್ತೀನಿ. ಅತಿ ಕಡಿಮೆ ಮಳೆ ಬರುವುದಂಥ ಮೊಳಕಾಲ್ಮೂರು ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಹೋದರೆ ನಮಗೆ ಬೀಳ್ತಕ್ಕಂಥದ್ದು 1 ಎಕರೆ ಜಾಗದಲ್ಲಿ ಒಂದು ವರ್ಷಕ್ಕೆ 20 ಲಕ್ಷ ಲೀಟರ್ ನೀರನ್ನ ಸಂಗ್ರಹಿಸ್ಬೋದು. ಅಂದರೆ ಒಂದು ಇಡೀ ವರ್ಷದ ಮಳೆ ನೀರನ್ನ. ಅಂದರೆ ಇಷ್ಟು ಬೀಳ್ತಕ್ಕಂಥ ನೀರನ್ನು 5 ಎಕರೆ ಇರ್ತಕ್ಕಂಥ ಒಬ್ಬ ರೈತ ಒಂದು ವರ್ಷದಲ್ಲಿ 1 ಕೋಟಿ ಲೀಟರ್ ನೀರು ಅವರ ಜಮೀನಲ್ಲಿ ಬೀಳುತ್ತೆ. ಅದನ್ನು ಜೋಪಾನ ಮಾಡಿ ಕೃಷಿ ಹೊಂಡಗಳನ್ನ ಮತ್ತೊಂದು ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತಂದರೆ ಮಳೆ ನೀರು ಕೊಯ್ಲು. ಅದಕ್ಕೆ ನಾನು ಹೇಳುವಂಥದ್ದು ಮಾತೇನೆಂದರೆ, ಓಡೋ ನೀರು ನಡೆಯುವಂತೆ, ನಡೆಯುವ ನೀರು ನಿಲ್ಲುವಂತೆ, ನಿಂತ ನೀರಿನ ಭೂಮಿ ಹಿಂಗಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸಾಮೂಹಿಕವಾಗಿ ಮಾಡಿದ್ರೆ ಇವತ್ತು ಸುದ್ದಿವನ್ನು ಏನು ನೀರು ಬಗ್ಗೆ, ನೀರು ಉಳಿಸಿ ಆಂದೋಲನ ಮಾಡ್ತಿದೆಯಲ್ಲ, ನಾವೆಲ್ಲ ಕೈ ಜೋಡಿಸಿದರೆ ನಮ್ಮ ಜಿಲ್ಲೆಯನ್ನು ಸುಭಿಕ್ಷೆಯಿಂದ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಬನ್ನಿ, ನಾನು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ, ನಾವೆಲ್ಲರೂ ಸೇರಿ ನೀರು ಉಳಿಸಿ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸ ಮಾಡೋಣ. ಧನ್ಯವಾದ, ನಮಸ್ಕಾರ.